ನಿಜ ಹೇಳಿ, ನೀವು ಹೇಗಿದ್ದೀರಿ ಅಂತ ನಿಮ್ಗೆ ಗೊತ್ತಾ? ಛೆ, ಇದೆಂತ ಅಸಂಬದ್ಧ ಪ್ರಶ್ನೆ ರೀ. ನಾವು ಹೇಗಿದ್ದೀವಿ ಅಂತ ಗೊತ್ತಿಲ್ಲೇನು? ನಾವು ಚೆನ್ನಾಗಿದ್ದೀವಿ, ಒಂದಷ್ಟು ಜಾಸ್ತಿಯೋ ಕಮ್ಮಿಯೋ ಅಂತೂ ಸೌಂದರ್ಯವಿದೆ. ನಾವು ದಿನಾಲೂ ಕನ್ನಡಿಯ ಮುಂದೆ ನಿಂತು ಅದನ್ನೇ ನೋಡ್ಕೊಳ್ತಾ ಇದ್ದೀವಿ. ಕನ್ನಡಿಯ ಮುಂದೆ ನಿಂತೆ ಕ್ರಾಪು ಸರಿ ಮಾಡ್ಕೋತೀವಿ, ಮೊಡವೆನ ಕಿತ್ತು ಹಾಕ್ತೀವಿ, ದಿಢೀರ್ ಕಾಣಿಸ್ಕೊಂಡಿರೋ ಬಿಳಿ ಕೂದಲಿಗೆ ಒಂದು ಗತಿ ಕಾಣಿಸ್ತೀವಿ. ಚಿಕ್ಕಂದಿನಲ್ಲಿ ಜಗುಲಿ ಮೇಲಿಂದ ಬಿದ್ದಾಗ ಆದ ಗಾಯದ ಕಲೆಯನ್ನು, ಚಿಕ್ಕಂದಿನಲ್ಲಿ ಹಾಕಿಸ್ಕೊಂಡ ಇಂಜೆಕ್ಷನ್ನಿಂದ ಆದ ಕಾಸಿನಗಲದ ಮಚ್ಚೆಯನ್ನು ದಿನಕ್ಕೆ 2 ಬಾರಿ ನೋಡ್ಕೊಳ್ತಾ ಇದ್ದೀವಿ. ಹೀಗಿರುವಾಗ ನೀವು ಹೇಗಿದ್ದೀರಾ ಅಂತ ಕೇಳಿರಲ್ಲ ಅನ್ನಬೇಡಿ. ಪ್ರಶ್ನೆ ಇರೋದೇ ಅಲ್ಲಿ. ನೀವು ತೆಳ್ಳಗೆ, ಬೆಳ್ಳಗೆ, ಗೋಧಿ ಬಣ್ಣಕ್ಕೆ, ಅಥವಾ ಆ ಕಡೆಗೆ ಪೂರ್ತಿ ಕಪ್ಪಲ್ಲ, ಈ ಕಡೆಯಲ್ಲಿ ಪೂರ್ತಿ ಬಿಳಿಯಲ್ಲ ಅನ್ನೋ ಥರ ಎಣ್ಣೆಗಂಪಿನ ದೇಹ ಸೌಂದರ್ಯ ಹೊಂದಿದವರೇ ಆಗಿರಬಹುದು. ಆದರೆ ನಾವು ಹೇಗಿದ್ದೀವಿ, ನಮ್ಮ ಮುಖ ನಿಜಕ್ಕೂ ಹೇಗಿದೆ ಅನ್ನೋದು ಆ ಭಗವಂತನಾಣೆಗೂ ನಮಗೆ ಗೊತ್ತಿಲ್ಲ. ನಾವು ಹೇಗಿದ್ದೇವೆ ಅನ್ನೋದನ್ನು ತೋರಿಸ್ಕೊಟ್ಟಿರೋದು ಕನ್ನಡಿ. ಒಪ್ತೀರಾ ತಾನೇ? ಈಗ ಹೇಳಿ, ಒಂದು ವೇಳೆ ಈ ಜಗತ್ತಿನಲ್ಲಿ ಕನ್ನಡಿ ಎಂಬುದೇ ಇಲ್ಲದಿರುತ್ತಿದ್ದರೆ ನಾವು ಹೇಗಿರುತ್ತಾ ಇದ್ವಿ? ಇಂಥದೊಂದು ಪ್ರಶ್ನೆ ಹಾಕಿಕೊಂಡ್ರೆ ಮೊದಲಿಗೆ ಅಚ್ಚರಿಯಾಗುತ್ತದೆ, ನಂತರ ನಗು ಬರುತ್ತದೆ, ಹಿಂದೆಯೇ ಒಂಥರ ಹೆದರಿಕೆ ಕೂಡ ಆಗುತ್ತದೆ. ಯಾಕೆ ಗೊತ್ತಾ? ಇವತ್ತು ನಮಗೆಲ್ಲ ನಾವು ಹೀಗೆ ಇದ್ದೀವಿ ಅಂತ ತೋರಿಸಿಕೊಟ್ಟಿರುವುದೇ ಕನ್ನಡಿ. ಅದರಲ್ಲಿ ಮತ್ತೆ ಮತ್ತೆ ನಮ್ಮನ್ನು ನಾವೇ ನೋಡಿಕೊಂಡು, ಓ ಇದು ನಾನೇ ಎಂದು ಚಿಕ್ಕಂದಿನಿಂದಲೇ ಪಕ್ಕಾ ಮಾಡಿಕೊಂಡಿರುತ್ತೇವೆ. ಆ ನಂಬಿಕೆಯ ಆಧಾರದ ಮೇಲೆಯೇ ಮುಂದೆ ಫೋಟೋ ತೆಗೆಸಿಕೊಂಡು, ನೋಡು ನಾನಿಲ್ಲಿದ್ದೀನಿ ಎಂದು ಸಂಭ್ರಮ ಪಡ್ತಾ ಇದ್ದೀವಿ. ಬೈ ಚಾನ್ಸ್ ಕನ್ನಡಿಯೇ ಇಲ್ಲದೆ ಹೋಗಿದ್ದರೆ ಎದುರಿಗಿದ್ದವರು ಮಾತ್ರ ನೀನು ಹೀಗಿದ್ದೀ ನೋಡು ಅನ್ನುತ್ತಿದ್ದರೇನು? ಆಗ ಕೂಡ ನಾವು ಹಾಕಿಕೊಂಡಿರುತ್ತಿದ್ದ ಬಟ್ಟೆಯ ಆಧಾರದಲ್ಲಿ ವಾಹ್ ಇದೀ ನಾನು ಅಂತ ಗುರುತಿಸಬಹುದಿತ್ತೇನು? ಆದರೆ ಅಪ್ಪಿತಪ್ಪಿ ನಮ್ಮೊಂದಿಗೆ ಫೋಟೋ ತೆಗೆಸಿಕೊಂಡವರೆಲ್ಲ ಒಂದೇ ಥರದ ಡ್ರೆಸ್ ಹಾಕಿಕೊಂಡಿದ್ದಿದ್ರೆ ಏನು ಗತಿ? ಅದಕ್ಕಿಂತ ಹೆಚ್ಚಾಗಿ ಕ್ಯಾಮರಾದೊಳಗಿರುವುದು ಕೂಡ ಕನ್ನಡಿಯೇ ತಾನೇ ನಮ್ಮ ಚಿತ್ರವನ್ನು ಸೆರೆಹಿಡಿಯೋದು. ಹಾಗಿರುವಾಗ ಕನ್ನಡಿಯೇ ಇಲ್ಲದ ಜಗತ್ತು ಅಂದರೆ ಕ್ಯಾಮರಾ ಎಂಬ ಪದಕ್ಕೆ ಆಗ ಅರ್ಥ ಇರ್ತಿರಲಿಲ್ಲ. ಏನಂತೀರಾ? ನಮ್ಮ ನಿಮ್ಮ ವಿಷಯ ಬಿಟ್ಟಾಕಿ, ಅಂಥ ಅಮಿತಾಬ್ ಬಚ್ಚನ್ಗೆ, ಐಶ್ವರ್ಯಾ ರಾಯ್ಗೆ, ಆ ಸಾನಿಯಾ ಮಿರ್ಜಾಗೆ ಕೂಡ ನಿನ್ನದು ಈ ಪಾಟಿ ಸೌಂದರ್ಯ ಅಂತ ಹೇಳಿರುವುದೇ ಕನ್ನಡಿ. ಅದೇನಾದ್ರೂ ಇಲ್ಲಿ ಹೋಗಿದ್ದರೆ ಸೌಂದರ್ಯ ಎಂಬ ಮಾತಿಗೆ ಅರ್ಥವೇ ಇರಲಿಲ್ಲ. ನಾನ್ ಹೇಗಿದ್ದೀನಿ ಅಂತ ತಿಳಿಯಲು ಹುಡುಗಿರು ಕೂಡ ಗೆಳೆಯರು ಗೆಳತಿಯರನ್ನೇ ಕೇಳಬೇಕಾಗಿ ಬರಿತು. ಆ ಗೆಳತಿ ಎಂಬ ಪುಣ್ಯಾತ್ಕಿತ್ತಿ ಹೊಟ್ಟೆ ಕಿಚ್ಚಿನಿಂದ, ಅಸೂಯೆಯಿಂದ ಸುಮ್ಮನೆ ಕಿಚ್ಚಾಯಿಸಬೇಕು ಎಂಬ ಒಂದೇ ಕಾರಣದಿಂದ ಹೋಗಿ ನೀನ್ ಹೀಗೆ ನೋಡಿದ್ರೂ ಮೀಡಿಯಂ ಸುಂದರಿ ಅಂದು ಬಿಟ್ಟಿದ್ದರೆ, ಅಥವಾ ಒಬ್ಬೊಬ್ಬರು ಒಂದೊಂದು ಥರದ ಅಭಿಪ್ರಾಯ ಹೇಳಿದ್ದಿದ್ದರೆ, ಆಗ ಅದೆಷ್ಟು ರಂಪಾಟ ಆಗ್ತಿತ್ತೋ ಕಲ್ಪಿಸ್ಕೊಳ್ಳಿ. ಕನ್ನಡಿಗಳಿಲ್ಲದ ಜಗತ್ತಿನಲ್ಲಿ ನಮ್ಮ ಸೌಂದರ್ಯದ ಬಗ್ಗೆ ತಿಳಿಯಲು ಹೋಗಿದ್ದರೆ ನಾವೆಲ್ಲ ನಿಮ್ಹಾನ್ಸ್ನಲ್ಲೇ ಇರ್ತಾ ಇದ್ದೇವೋ ಏನೋ. ಅಷ್ಟೇ ಅಲ್ಲ, ಕನ್ನಡಿಯೇ ಇಲ್ಲದ ಜಗತ್ತಿನಲ್ಲಿ ಹೆಂಗಸರು ಹೇಗಿರುತ್ತಿದ್ದರು? ಕಣ್ಣಿಗೆ ಕಾಡಿಗೆಯನ್ನು, ಹಣೆಗೆ ಬಿಂದಿಯನ್ನು ಹೇಗೆ ಇಟ್ಕೊಳ್ತಾ ಇದ್ರು? ಅದು ಹೇಗೆ ತರಹೇವಾರಿ ಸ್ಟೈಲ್ ಮಾಡುತ್ತಾ ದಿನಕ್ಕೊಂದು ರೀತಿಯಲ್ಲಿ ಬೈತಲೆ ತೆಗೆದು ತಲೆಬಾಚಿಕೊಳ್ತಿದ್ರು? ಸೀರೆಯ ನೆರಿಗೆಯನ್ನು ಅದು ಹೇಗೆ ಸರಿ ಮಾಡಿಕೊಳ್ತಿದ್ರು? ಹಾಗೇನೇ ಕೆನ್ನೆ ಮೇಲಾಗಿರೋ ಗುರುತು ಗೆಳೆಯನ ಸಾಹಸವೋ ಅಥವಾ ಸೊಳ್ಳೆಯ ಕೆಲಸವೋ ಅನ್ನೋದನ್ನ ಅದು ಹೇಗೆ ಪತ್ತೆ ಮಾಡ್ತಿದ್ರು? ಹೀಗೆಲ್ಲ ಕಲ್ಪಿಸಿಕೊಂಡು ಹಾ ಎಂದು ನಗುವ ಸಂದರ್ಭದಲ್ಲೇ ಹುಡುಗರ ಲೋಕದ ಬಗ್ಗೆಯೂ ಒಂದೆರಡು ಮಾತು ಹೇಳಬೇಕಾಗುತ್ತದೆ. ಏನೆಂದರೆ, ಕನ್ನಡಿಯೇ ಇಲ್ಲದಿದ್ದರೆ ಸಣಕಲ ಕೂಡ ಬಾಡಿ ಬಿಲ್ಡರ್ ಥರ ಕಪ್ಪಿಚೇಷ್ಟೆ ಮಾಡಲು ಸಾಧ್ಯವಿರಲಿಲ್ಲ. ಹಾಗೆಯೇ ಮನೆಯಲ್ಲೇ ಇದ್ದು ಶೇವಿಂಗ್ ಮಾಡ್ತೀನಿ ಎನ್ನಲು ಸಾಧ್ಯವೇ ಇರಲಿಲ್ಲ. ಹೇರ್ ಸಲೂನ್ನಲ್ಲಿ ಕೂಡ ಕ್ಷೌರಿಕ ಮಾಡಿದ್ದೇ ಶೇವ್ ಅನ್ನಿಸಿಕೊಳ್ಳುತ್ತಿತ್ತು. ಗಿರಾಕಿಯ ಮೇಲೇನಾದರೂ ದ್ವೇಷವಿದ್ದರೆ ಆತ ಒಂದು ಕಡೆಯ ಮೀಸೆಯನ್ನು ಪೂರ್ತಿ ತುಂಡ ಮಾಡಿ ಇನ್ನೊಂದು ಕಡೆಯದನ್ನು ಸ್ವಲ್ಪ ಉದ್ದಕ್ಕೆ ಬಿಟ್ಟು ಎಲ್ಲರಿಗೂ ಮಜಾ ಕೊಡಬಹುದಿತ್ತು. ಅಥವಾ ಹಲವರನ್ನು ಚಾರ್ಲಿ ಚಾಪ್ಲಿನ್ ಥರ ಮಾಡಿ ಹೊರಗೆ ಬಿಡಬಹುದಿತ್ತು. ಹೌದು, ಆಗ ಯಾರೆಂದರೆ ಯಾರು ಕ್ಷೌರಿಕನಿಗೆ, ಬ್ಯೂಟಿ ಪಾರ್ಲರ್ನ ಬೆಡಗಿಗೆ ಈ ಕಡೆ ಸ್ವಲ್ಪ ಟ್ರಿಮ್ ಮಾಡ್ರಿ ಎಂದು ಆರ್ಡರ್ ಮಾಡಲು ಸಾಧ್ಯವೇ ಇರಲಿಲ್ಲ. ಬದುಕಿಡಿ ಕನ್ನಡಿಯ ಮುಂದೇನೇ ಕಾಲ ಕಳೆಯೋರು ಅಂದರೆ ಹುಡುಗಿರು. ಚೆನ್ನಾಗಿರೋರು ಅದೇ ಕಾರಣಕ್ಕೆ ಮತ್ತೆ ಮತ್ತೆ ಕನ್ನಡಿಯ ಮುಂದೆ ನಿಂತು ತಮ್ಮನ್ನು ತಾವೇ ನೋಡಿಕೊಂಡು ಮೈಮರೆಯುತ್ತಾರೆ.
ಹಾಗೇನೇ ಚೆನ್ನಾಗಿಲ್ಲದವರು ಕೂಡ ದಿನಕ್ಕೆ 60 ಬಾರಿ ಅದೇ ಕನ್ನಡಿಯ ಮುಂದೆ ನಿಂತು ನಮ್ಮ ಚೆಲುವನ್ನು ಹೆಚ್ಚಿಸಿಕೊಳ್ಳೋದು ಹೇಗೆ ಎಂದು ಯೋಚಿಸಿ ಏನೇನೇನೇನೋ ಲೆಕ್ಕಾಚಾರ ಹಾಕಿ ಕ್ಷಣ ಬಿಟ್ಟು ಅದೇ ಕನ್ನಡಿಯ ಮುಂದೆ ಬಂದು ವಾ ಈಗೊಂದಿಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂದುಕೊಳ್ತಾರೆ. ಮದುವೆಯಾಗುವವರೆಗೂ ಕನ್ನಡಿಯ ಮುಂದೇ ಬದುಕು ಕಳೆದ ಹುಡುಗಿಯರು ಗಂಡನ ಮನೆ ಸೇರಿದ ಮರುಕ್ಷಣವೇ ಅಯ್ಯೋ ಬಿಡ್ರಿ, ಇನ್ನೆಂಥದ್ದುಂಟು ಕನ್ನಡಿ ನೋಡ್ಲಿಕ್ಕೆ ಎಂದು ವೈರಾಗ್ಯದ ಮಾತಾಡಿ ಸುಮ್ಮನಾಗಿ ಬಿಡ್ತಾರೆ. ಕರೆಕ್ಟಾ? ಮಧ್ಯವಯಸ್ಸು ದಾಟಿದ ನಂತರ ಕನ್ನಡಿ ನೋಡುವುದನ್ನು ಹೆಂಗಸರು ಮಾತ್ರವಲ್ಲ, ಗಂಡಸರು ಯಾಕೆ ಕಡಿಮೆ ಮಾಡ್ತಾರೆ ಅಂದರೆ ಆ ವಯಸ್ಸಿನಲ್ಲಿ ಕನ್ನಡಿ ತೋರಿಸುವ ಸತ್ಯವನ್ನು ಒಪ್ಪಿಕೊಳ್ಳಲು ಎಲ್ಲರೂ ಹಿಂಜರಿಯುತ್ತಾರೆ. ತಮಗೆ ವಯಸ್ಸಾಗುತ್ತಿದೆ ಎಂಬುದನ್ನು ಕನ್ನಡಿಯಲ್ಲಿ ನೋಡಿ ಎದೆ ಚುರುಗುಟ್ಟಿಸಿಕೊಳ್ಳುವುದು ಯಾರಿಗೆ ತಾನೇ ಇಷ್ಟವಾದೀತು? ಕನ್ನಡಿಯ ಜಗತ್ತಿಗೆ ಹೀಗೊಂದು ಮುನ್ನುಡಿ ಅಂದುಕೊಂಡಾಗ ಇಂಥವೇ ಸಂಗತಿಗಳನ್ನು ಇಡೀ ದಿನ ಹೇಳುತ್ತಾ ಇರಬಹುದೇನೋ. ಆದರೆ ಕನ್ನಡಿಯ ಮುಂದೆ ನಿಂತು ತಮ್ಮದೇ ಕಣ್ಣು, ಮೂಗು, ತುಟಿಯಂಚಿನ ಮೊನಚನ್ನು ಮತ್ತೆ ಮತ್ತೆ ನೋಡಿಕೊಳ್ಳುತ್ತಾ ತಮ್ಮ ಚೆಲುವಿಗೆ ತಾವೇ ನಾಚಿ ಬೆರಗಾಗಿ ಅನಾಹುತಗಳನ್ನು ಮಾಡಿದವರ ಪಸಂದ್ ಕಥೆಗಳನ್ನು ಹೇಳಿ ಕನ್ನಡಿಯ ಕಥೆಗೆ ಮಂಗಳ ಹಾಡುವ ಕೇಳಿ. ಯುರೋಪಿನ ಸಾಮ್ರಾಜ್ಞಿಯೊಬ್ಬಳಿದ್ದಳು. ಅವಳಿಗೆ ಸರಿಸಮ ಎಂಬಂಥ ಸುಂದರಿ ಇರ್ಲೇ ಇಲ್ಲ. ಹೀಗಿದ್ದಾಗಲೇ ತನ್ನ ಈ ದೇಹ ಸೌಂದರ್ಯವನ್ನು ಶಾಶ್ವತವಾಗಿ ಉಳಿಸಬೇಕೆಂಬ ಯೋಚನೆ ಅವಳಿಗೆ ಬಂತು. ತಕ್ಷಣವೇ ಶಿಲ್ಪಿಗಳನ್ನು ಕರೆಸಿ ತನ್ನ ಆಸೆ ಹೇಳಿಕೊಂಡಳು. ನನ್ನ ನಗ್ನ ಚಿತ್ರ ಬರೆಯಿರಿ ಎಂದು ಆಜ್ಞಾಪಿಸಿದಳು. ರಾಣಿಯ ಆಜ್ಞೆ ಅಂದ ಮೇಲೆ ಕೇಳಬೇಕೇ? ಆ ಶಿಲ್ಪಿ ತನ್ಮಯನಾಗಿ ಬರೆದ. ಆ ಚಿತ್ರ ರಾಣಿಯ ಚೆಲುವನ್ನು ಮೀರಿಸುವಂತಿತ್ತು. ಅದನ್ನು ಕಂಡದ್ದೇ ಈಕೆ ಮತ್ಸರದಿಂದ ಭದ್ರಕಾಳಿಯ ಅವತಾರ ತಾಳಿ ಚಿತ್ರವನ್ನು ಹರಿದೆಸೆದಳಂತೆ. ತನಗಿಂತ ಸುಂದರಿಯನ್ನು ಅವಳಾದರೂ ಹೇಗೆ ಸಹಿಸಿಯಾಳು ಹೇಳಿ? ಆಸ್ಟ್ರಿಯಾದ ರಾಣಿ ಎಲಿಜಬೆತ್ ಎಂಬಾಕೆಯದು ಇನ್ನೊಂದು ಕಥೆ. ಆಕೆಗೆ ಬಂಗಾರ ಬಣ್ಣದ ಉದ್ದುದ್ದದ ಕೇಶವಿತ್ತು. ಕೇಶಾಲಂಕಾರದಲ್ಲೇ ದಿನ ಕಳೆಯುತ್ತಿದ್ದ ಆಕೆಗೆ ಅದೊಂದು ದಿನ ನನ್ನ ತಲೆಯಲ್ಲಿ ಎಷ್ಟು ಕೂದಲುಗಳಿವೆ ತಿಳಿಯಬೇಕು ಅನ್ನಿಸಿತು. ತಕ್ಷಣ ಸೇವಕರನ್ನು ಕರೆದು ನಾನ್ ಹೇಳಿದ ಕೆಲಸ ಮಾಡಿ ಎಂದು ಆಜ್ಞೆ ಮಾಡಿಯೇ ಬಿಟ್ಟಳು ಆ ಅಮ್ಮಣ್ಣಿ. ಅವಳ ತಲೆಯಲ್ಲಿ ಎಷ್ಟು ಕೂದಲುಗಳಿದ್ದವು ಎಂಬುದು ಅತ್ತಾಗಿರಲಿ, ಆದರೆ ಎಣಿಸುವ ಶಿಕ್ಷೆಗೆ ಒಳಗಾದ ಆ ಸೇವಕರ ಪಾಡು ಏನಾಗಿರಬೇಡ. ಹಂಗೇರಿಯ ಮಧ್ಯದ ದೊರೆಯೊಬ್ಬನ ಹೆಂಡತಿಗೆ ಈ ಇಬ್ಬರಿಗಿಂತ ಡಿಫ್ರೆಂಟ್ ಎಂಬಂಥ ಹುಚ್ಚಿತ್ತು. ಸುಮ್ಮನೆ ಅಲ್ಲ, ಅವಳೂ ಸಖತ್ ಸುಂದರಿಯೇ. ತರಹೇವಾರಿ ಕನ್ನಡಿಗಳಲ್ಲಿ ತನ್ನ ಸೌಂದರ್ಯ ನೋಡಬೇಕು ಎಂಬ ವಿಕ್ಷಿಪ್ತ ಆಸೆಯವಳದು. ಅದೇ ಕಾರಣದಿಂದ ಜಗತ್ತಿನ ನಾನಾ ಕಡೆಗಳಿಂದ ಆಕೆ ಕನ್ನಡಿ ತಂದಿಟ್ಟುಕೊಂಡಿದ್ದಳಂತೆ. ಅವಳ ಮನೆಯಲ್ಲಿ ಒಂದೆರಡಲ್ಲ 2750 ದುಬಾರಿ ಬೆಲೆಯ ಕನ್ನಡಿಗಳಿದ್ದವಂತೆ. ಅಂದಮೇಲೆ ಅವುಗಳನ್ನು ನೇತು ಹಾಕಲು ಗೋಡೆಗೆ ಅದೆಷ್ಟು ಮೊಳೆ ಹೊಡೆದಿದ್ದಾಳೋ ಯೋಚಿಸಿ. ಅವಳ ಗಂಡ ಕನ್ನಡಿಗಳಿಗೆ ದುಡ್ಡು ಕೊಟ್ಟೆ ಬರ್ಬಾದಾಗಿ ಆ ಸ್ಥಿತಿಯಲ್ಲಿ ಸತ್ತು ಹೋದನಂತೆ. ಮುಂದೆ ಈ ಸುಂದರಿ ಹೊಟ್ಟೆಪಾಡಿಗಾಗಿ ತಾನು ಅಷ್ಟೊಂದು ಪ್ರೀತಿಸಿದ್ದ ಕನ್ನಡಿಗಳನ್ನೇ ಒಂದೊಂದಾಗಿ ಮಾರಿಕೊಂಡಳಂತೆ. ಅದೊಂದು ದುರ್ದಿನ. ದೊಡ್ಡ ನಿಲುವುಗನ್ನಡಿಯ ಮುಂದೆ ನಿಂತಿದ್ದವಳು ಆಕಸ್ಮಿಕವಾಗಿ ಕಾಲು ಜಾರಿ ಅದೇ ಕನ್ನಡಿಯ ಮೇಲೆ ಬಿದ್ದು ಗಾಜು ಚುಚ್ಚಿಕೊಂಡಿದ್ದರಿಂದ ಸತ್ತು ಹೋದಳಂತೆ. ಕನ್ನಡಿ ಇಲ್ಲದಿದ್ದರೆ ಮುಖ ನೋಡಿಕೊಂಡಲು ನಾವೆಲ್ಲ ನದಿಗೆ ಹೋಗಬೇಕಿತ್ತೇನೋ. ಕನ್ನಡಿ ಇಲ್ಲದಿದ್ದರೆ ನಮ್ಮ ಜಗತ್ತು ಹೀಗಿರುತ್ತಿತ್ತು ಎಂದು ಶುರು ಮಾಡಿ ಕನ್ನಡಿ ಮೋಹಿತರ ದುರಂತ ಕಥೆಯೊಂದಿಗೆ ಮಾತು ಮುಕ್ತಾಯವಾಗುತ್ತಿದೆ. ಸರಿಯಲ್ಲವೇ? ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.